ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ KE ವೆಬ್ಸೈಟಲ್ಲಿ RD ನಂಬರ್ನ ಫಿಲ್ ಮಾಡೋದಕ್ಕೆ ಮತ್ತು RD ನಂಬರ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಒಂದು ಲಿಂಕನ್ನು ಕೊಟ್ಟಿದ್ದಾರೆ. ಸೊ ಅದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಸೊ ಯಾಕೆ ಈ ಒಂದು ಇಂಪಾರ್ಟೆಂಟ್ ವಿಡಿಯೋ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಸೊ ದಯವಿಟ್ಟು ತಿಳ್ಕೊಳ್ಳಿ, ಇನ್ನು 22ನೇ ತಾರೀಕಿನಿಂದ ನಿಮ್ಮ BEO ಆಫೀಸಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಟಾರ್ಟ್ ಆಗ್ತದೆ. ಅಂದರೆ ಡಾಕ್ಯುಮೆಂಟ್ ನೀವು ಸ್ಟಡಿ ಡೀಟೇಲ್ಸನ್ನು ತೊಗೊಂಡು ಹೋದಾಗ, ಅಂದರೆ ಸ್ಟಡಿ ಸರ್ಟಿಫಿಕೇಟನ್ನು ತೊಗೊಂಡು ಹೋದಾಗ ಅವರು ಅದನ್ನು ನೋಡಿಬಿಟ್ಟು ಅಪ್ಲೈ ಮಾಡ್ತಾರೆ. ಅಂದರೆ ಆನ್ಲೈನಲ್ಲಿ ಅವರೇ ನಿಮ್ಮ ಪರವಾಗಿ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ತಾರೆ. ಸೊ ಈ ಒಂದು ಪ್ರೊಸೀಜರ್ ಕರೆಕ್ಟಾಗಿ ಆಗಬೇಕು ಅಂತಂದರೆ ನೀವು ಏನು ಮಾಡಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಲಿಂಕ್ ನಿಮಗೆ ಎಲ್ಲಿ ಸಿಗ್ತದೆ ಅಂತಂದರೆ, ಇಲ್ಲಿ ಅಡ್ಮಿಷನ್ ಅಂತ ಇದೆ, ಇಲ್ಲಿ ಹೋಗಬೇಕು, ಪ್ರವೇಶ ಅಂತ ಇದೆ, ಇದರಲ್ಲಿ UGC 2022 ಅಂತ ಇದರ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ UGC 2022 ಆನ್ಲೈನ್ ಅಪ್ಲಿಕೇಶನ್ ಎಡಿಟ್ ಲಿಂಕ್ ಅಂತ ಕಾಣಿಸ್ತಾ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ಲಾಗಿನ್ ID ಹಾಕಿ, ಪಾಸ್ವರ್ಡ್ ಹಾಕಿ, ಎಂಟರ್ ದ ಕ್ಯಾಪ್ಚಾ, ಲಾಗಿನ್ ಅಂತ ಮಾಡಿ. ಸೊ ಲಾಗಿನ್ ಆದ ಮೇಲೆ ಮುಂದೆ ಏನು ಕಾಣಿಸ್ತದೆ ಅನ್ನೋದನ್ನು ನಿಮಗೆ ಅಲ್ಲಿ ತೋರಿಸಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ KE ಅವರು ಕೂಡ ಒಂದು ಡೀಟೇಲ್ ಆಗಿ PDF ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಇಲ್ಲಿ ಕಾಣಬಹುದು, ಸ್ಟಡಿ ಡೀಟೇಲ್ಸ್ ಆ್ಯಂಡ್ RD ನಂಬರ್ ಎಡಿಟಿಂಗ್ ಇನ್ UGC 2022 ಆನ್ಲೈನ್ ಅಪ್ಲಿಕೇಶನ್ ಅಂತೇಳಿ. ಸೊ ಈ ರೀತಿ ನೀವು ಇದನ್ನು ನೋಡಿಬಿಟ್ಟು ಕೂಡ ನೀವು ಮಾಡಬಹುದು. ಇಲ್ಲಿ ಒಂದಿಷ್ಟು ನಿಮಗೆ ಬ್ಲರ್ ಆಗಿ ಕಾಣಿಸ್ತಾ ಇದೆ ಅನ್ನೋದಕ್ಕೆ ನಾನು ಇದನ್ನು ಕ್ಲಿಯರ್ ಕಟ್ಟಾಗಿ ತೋರಿಸ್ತೀನಿ. ಅದನ್ನು ದಯವಿಟ್ಟು ನೋಡ್ಕೊಂಡು ಹೋಗಿ. ಈಗ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣಂತೆ. ಸೊ KE ವೆಬ್ಸೈಟಲ್ಲಿ ಲಿಂಕನ್ನು ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ಲಾಗಿನ್ ಹಾಕ್ತೀರಿ, ಸೊ ಪಾಸ್ವರ್ಡ್ ಹಾಕ್ತೀರಿ, ಎಂಟರ್ ದ ಕ್ಯಾಪ್ಚಾ ಇಲ್ಲಿ IFXVV ಏನು ಕಾಣಿಸ್ತಾ ಇದನ್ನು ಎಂಟರ್ ಮಾಡ್ತೀರಿ. ಸೊ ಇದನ್ನು ಮಾಡಿದ ಮೇಲೆ ಲಾಗಿನ್ ಅಂತೇಳಿ ಕ್ಲಿಕ್ ಮಾಡ್ತೀರಿ. ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ನಿಮ್ಮ ಹೆಸರು ಕಾಣಿಸ್ತದೆ, ರೈಟ್. ಸೊ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರು, ಹೆಸರು ಮತ್ತು ಅರ್ಜಿ ಸಂಖ್ಯೆ ಇಲ್ಲಿ ಕಾಣಿಸ್ತದೆ. ಇದು ಸ್ಟಡಿ ಡೀಟೇಲ್ಸ್ ನೀವು ಇಲ್ಲಿ ಕ್ಲಿಕ್ ಆಗಿದೆ. ಅದಾದಮೇಲೆ ಇದನ್ನು ಸ್ಕ್ರೋಲ್ ಡೌನ್ ಮಾಡಿ. ಈ ರೀತಿ ಸ್ಕ್ರೋಲ್ ಡೌನ್ ಮಾಡಿದ ಕೆಳಗೆ ನಿಮಗೆ ಸೊ ಕ್ರಮ ಸಂಖ್ಯೆ 1, ಯಾವ ತರಗತಿಯಿಂದ ನೀವು ಸ್ಟಾರ್ಟ್ ಮಾಡಿದ್ದೀರಿ, ಅಂದರೆ ಯಾವ ತರಗತಿ, 1ನೇ ತರಗತಿಯಿಂದ ಸೊ ತೇರ್ಗಡೆ ಆದ ವರ್ಷ 2011 ಅಂತ ಇದೆ. ಸೊ 5ನೇ ತರಗತಿ ಯಾವ ವರ್ಷ ಪಾಸ್ ಆಗಿದ್ದೀರಿ. ಸೊ ಕರೆಕ್ಟಾಗಿ ಯೋಚನೆ ಮಾಡಿ ಹಾಕಿ. ಸೊ ನೀವೇನಾದರೂ ಗೊತ್ತಿರಲಿ 2 ಸಾರಿ ಒಂದು ಕ್ಲಾಸಲ್ಲಿ ಕೂತ್ಕೊಂಡಿದ್ರೆ, ಸೊ 2 ಸಾರಿ ಅಂದರೆ 2 ವರ್ಷ ಒಂದೇ ಕ್ಲಾಸಲ್ಲಿ ಕಲ್ತಿದ್ರೆ 2 ವರ್ಷವನ್ನು 1 ವರ್ಷ ಅಂತೇಳಿ ಕನ್ಸಿಡರ್ ಮಾಡಿ ನೀವು ಹಾಕಬೇಕಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನೋಡಿ, 2005 ಕ್ಲಾಸ್ ಏನಿದೆ, ಈ ಒಬ್ಬ ವಿದ್ಯಾರ್ಥಿ 5th ಕ್ಲಾಸನ್ನು 2 ವರ್ಷ ಕಲ್ತಿದ್ದಾನೆ ಅಂತ ಇಟ್ಕೊಳ್ಳಿ. ಹೇಗಂದರೆ 2011 ಫಸ್ಟ್ ವರ್ಷ, 12 ಸೆಕೆಂಡ್, 13, 14, 15 5th ತರಗತಿ, 5ನೇ ತರಗತಿ ಕಲಿಬೇಕು. ಹೌದಾ? 15th ಅಂದರೆ 2015 5ನೇ ತರಗತಿ ಕಲ್ತಿದ್ದಾನೆ, 2016 5ನೇ ತರಗತಿ ಕಲ್ತಿದ್ದಾನೆ ಅಂತಂದರೆ, ಸೊ ಇಲ್ಲಿ ನೀವು ಹಾಕಬೇಕಾದ್ರೆ 5th ಅಂತ ಹಾಕಿದ್ಮೇಲೆ 2016 ಅಂತ ಹಾಕಿ. ಸೊ ಒಂದು ಎಕ್ಸಾಂಪಲ್ನ ಹೇಳಿದೆ. ಇದು ಯಾಕೆ ಇಂಪಾರ್ಟೆಂಟ್ ಆಗ್ತದೆ, ಇದಕ್ಕೆ ನಾನು ಹೇಳಿದ್ದು, ಇದು ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋ ವಿದ್ಯಾರ್ಥಿಗಳೇ. ಸೊ ನೋಡಿ, ನೀವೇನು ಮಾಡ್ತೀರಿ, BEO ಆಫೀಸಿಗೆ ನಿಮ್ಮ ಸ್ಟಡಿ ಸರ್ಟಿಫಿಕೇಟನ್ನು ತೊಗೊಂಡು ಹೋಗ್ತೀರಿ. ಜಸ್ಟ್ ಇಮ್ಯಾಜಿನ್, ನೀವು ಏನಾದರೂ ಸ್ಟಡಿ ಡೀಟೇಲ್ಸನ್ನು ಹಾಕಬೇಕಾದ್ರೆ ಇಲ್ಲಿ ಏನಾದರೂ ರಾಂಗ್ ಮಾಡಿದರೆ, ರಿಮೆಂಬರ್, ಇಫ್ ಇಟ್ ಈಸ್ ರಾಂಗ್ ಆಗಿದ್ರೆ ಏನಾಗ್ತದೆ, ಈಗ BEO ಆಫೀಸಲ್ಲಿ ಜಸ್ಟ್ ಇಮ್ಯಾಜಿನ್ 1 to 5th ಈ ಒಬ್ಬ ವಿದ್ಯಾರ್ಥಿ ಸೊ ಧಾರವಾಡದಲ್ಲಿ ಕಲ್ತಿರುವಂಥದ್ದು, ಸೊ 6th to 10th ಈ ಒಬ್ಬ ವಿದ್ಯಾರ್ಥಿ ಬೆಳಗಾಮಲ್ಲಿ ಕಲ್ತಿರುವಂಥದ್ದು ಅಂತ ಇಟ್ಕೊಳ್ಳಿ ಎಕ್ಸಾಂಪಲಿಗೆ. ಏನು ಮಾಡ್ತೀರಿ, 1 to 5th ಏನಿದೆ ಇದು ನೀವು ಕರೆಕ್ಟಾಗಿ ನಮೂದೆ ಮಾಡೇ ಇರೋದಿಲ್ಲ. ಸೊ ಇಲ್ಲಿ ವರ್ಷ ಬೇರೆ ಬೇರೆ ಆಗಿರ್ತದೆ ಅಥವಾ ಇಯರ್ ಚೇಂಜ್ ಆಗಿರ್ತದೆ, ರಾಂಗ್ ಆಗಿರ್ತದೆ. ಆವಾಗ ನೀವು ಧಾರವಾಡ BEO ಆಫೀಸಿಗೆ ಇದನ್ನು ತೋರಿಸೋದಕ್ಕೆ ಹೋದಾಗ ಆಗ ಆ BEO ಆಫೀಸಲ್ಲಿ ಇರುವಂಥ ಡಾಟಾ ಎಂಟ್ರಿ ಆಪರೇಟರ್ ಏನು ಮಾಡ್ತಾರೆ, ಸೊ ಅವರ ಒಂದು ಲಾಗಿನ್, ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಹಾಕಿದ ಮೇಲೆ ಸೊ ನೀವು ಎಷ್ಟು ವರ್ಷ ಅವರ ತಾಲೂಕಿನ ಅಂಡರ್ ಇರುವಂಥ ಸ್ಕೂಲಲ್ಲಿ ಕಲ್ತಿದ್ದೀರಿ ಅನ್ನೋದನ್ನು ತೋರಿಸ್ತದೆ. ಆವಾಗ ಈ ಇನ್ಫಾರ್ಮೇಷನ್ ಏನಾದರೂ ನೀವು ರಾಂಗ್ ಹಾಕಿದರೆ, ಧಾರವಾಡ ಕಲ್ತಿರ್ತೀರಿ ಬೆಳಗಾಂ ಅಂತ ಹಾಕಿರ್ತೀರಿ, ಬೆಳಗಾಂ ಕಲ್ತಿರ್ತೀರಿ ಧಾರವಾಡ ಅಂತ ಹಾಕಿರ್ತೀರಿ, ಆವಾಗ ಆ ಒಂದು BEO ಆಫೀಸಿನ ಕಂಪ್ಯೂಟರ್ ಪರದೆಯ ಮೇಲೆ ನಿಮ್ಮ ಡೀಟೇಲ್ಸ್ ಕಂಪ್ಲೀಟ್ ಆಗಿ ಬರೋದೇ ಇಲ್ಲ. ಗೊತ್ತಿರಲಿ, ನೀವು ಹೇಳ್ಬೋದು, ಸರ್ ಧಾರವಾಡ ಕಲೀಲಿ ಬೆಳಗಾಂ ಕಲೀಲಿ, ನಾನು ಯಾವುದಾದ್ರೂ ಒಂದು BEO ಸೆಂಟರಿಗೆ ಹೋದರೆ ಸಾಕಾಗೋದಿಲ್ಲ. ನೀವು 2 ಸೆಂಟರಿನ BEOಗೆ ಹೋಗಬೇಕಾಗ್ತದೆ, BEO ಆಫೀಸಿಗೆ ಹೋಗಲೇಬೇಕಾಗ್ತದೆ. ನೀವು ಇಲ್ಲಿ ಧಾರವಾಡ ಅಂತ ಎಂಟರ್ ಮಾಡಿದ್ರೆ ಮಾತ್ರ ಆ ಧಾರವಾಡದವನಿಗೆ ಕಾಣಿಸ್ತದೆ ಅದು.
ಬೆಳಗಾಂ ಅಂತ ಎಂಟರ್ ಮಾಡಿದ್ರೆ ಮಾತ್ರ ಕಾಣಿಸ್ತದೆ, ಇಲ್ಲ ಅಂದರೆ ಕಾಣಿಸೋದಿಲ್ಲ. ಅದಕ್ಕಾಗಿ ನಿಮಗೆ ಸ್ಟಡಿ ಡೀಟೇಲ್ಸನ್ನು ಹಾಕೋದಕ್ಕೆ ಇನ್ನೊಂದು ಅವಕಾಶವನ್ನು KE ಅವರು ಮಾಡಿಕೊಟ್ಟಿರೋದು. ಇದಕ್ಕೆ ಹೇಳಿದ್ದು ನಾನು, ಇದು ಭಾಳ ಇಂಪಾರ್ಟೆಂಟು. ಸ್ಟಡಿ ಡೀಟೇಲ್ಸ್ ಎಲ್ಲರೂ ಕರೆಕ್ಟಾಗಿ ಹಾಕಿದ್ದೀರೋ ಇಲ್ಲೋ ಅನ್ನೋದನ್ನು ಮತ್ತೊಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಆದಮೇಲೆ ಏನು ಮಾಡಬೇಕು, ಇಲ್ಲಿ RD ನಂಬರ್ ಎಂಟ್ರಿ ಅಂತ ಇದೆ ನೋಡಿ, RD ನಂಬರ್ ಎಂಟ್ರಿಯನ್ನು ಕ್ಲಿಕ್ ಮಾಡಿ. RD ನಂಬರ್ ಎಂಟ್ರಿಯನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಇಲ್ಲಿ ಇನ್ಕಮ್ RD ನಂಬರ್ ಕರೆಕ್ಟಾಗಿ ಹಾಕಿದ್ದೀರಿಲ್ಲ ಅಂತ ಚೆಕ್ ಮಾಡಿ. ಸೊ RD ನಂಬರ್ ಇಲ್ಲಿ ಚೆಕ್ ಮಾಡಿ. ಸೊ ಕ್ಯಾಟಗರಿ RD ನಂಬರ್ ಇದೆಯಾ, ಇದ್ರೆ ಹಾಕಿ, ಇಲ್ಲ ಅಂದರೆ ಇಲ್ಲ. HK RD ನಂಬರ್ ಇದ್ರೆ ಹಾಕಿ, ಇಲ್ಲ ಅಂದರೆ ಇಲ್ಲ. ಸೊ ಇಲ್ಲಿ ಕ್ಯಾಟಗರಿ ಜನರಲ್ ಮೆರಿಟ್ ಅಂತ ಬಂದಿದೆ, HK ಕ್ಲೇಮ್ ನೋ ಅಂತ ಬಂದಿದೆ. ಅದಕ್ಕಾಗಿ ಇದು ಯಾವುದು ಕೂಡ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ ನನಗೆ. ಆದರೆ RD ನಂಬರ್ ನಾನು ಒಬ್ಬ ವಿದ್ಯಾರ್ಥಿಯದ್ದು ಹಾಕಿದ್ದು ಕರೆಕ್ಟೇ ಇದೆ. ಹಾಗಾದರೆ ಇದು ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಎಲ್ಲಿ ಗೊತ್ತಾಗ್ತದೆ ನಿಮಗೆ? ಇಲ್ಲಿ ಒಂದು ಪೇಜ್ ಕಾಣಿಸ್ತದೆ. ಫಾರ್ ಎಕ್ಸಾಂಪಲ್ ಈ ರೀತಿ ಕಾಣಿಸ್ತದೆ. ಇಲ್ಲಿ ವೆರಿಫಿಕೇಷನ್ ಸ್ಟೇಟಸ್ ಅಂತ ಇದೆ, ಕಾಣಿಸ್ತಾ ಇದೆಯಾ? ಈ ವೆರಿಫಿಕೇಷನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ಸೊ RD ನಂಬರ್ ಕಾಣಿಸ್ತದೆ, ಇನ್ಕಮ್ ಸರ್ಟಿಫಿಕೇಟ್ ಕ್ಲೇಮ್ಡ್ ಅಂತ ಬರ್ತದೆ, ಅಪ್ರೂವ್ಡ್ ಅಂತ ಬರ್ತದೆ, RD ಡೀಟೇಲ್ಸ್ ಎಷ್ಟು ಅಮೌಂಟ್ ಅನ್ನೋದು ಬರ್ತದೆ. ಅಂದರೆ ಈ ಒಬ್ಬ ವಿದ್ಯಾರ್ಥಿದು ಅಪ್ರೂವ್ಡ್ ಅಂತ ಬಂದಿದೆ, ಅವನಿಗೆ ಯಾವುದೇ ರೀತಿ ಟೆನ್ಷನ್ ಇಲ್ಲ. ಸೊ ಇಲ್ಲಿ ವೆರಿಫಿಕೇಷನ್ ಸ್ಟೇಟಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಬಂದರೆ ನೀವು RD ನಂಬರ್ನ ಎಂಟ್ರಿ ಮಾಡುವಂಥ ಅವಶ್ಯಕತೆ ಇಲ್ಲ. ವೆರಿಫಿಕೇಷನ್ ಅಂದರೆ ಸ್ಟಡಿ ಡೀಟೇಲ್ಸ್ ಆದಮೇಲೆ ಥರ್ಡ್ ಒನ್ ಡೈರೆಕ್ಟಾಗಿ ಕ್ಲಿಕ್ ಮಾಡಿ. ಇದು ಆಗಲಿಲ್ಲ ಅಂದರೆ RD ನಂಬರ್ನ ಅಂದರೆ ಎಂಟ್ರಿ ಮಾಡಬೇಕಾಗ್ತದೆ. ವೆರಿಫಿಕೇಷನ್ ಆಗಲಿಲ್ಲ ಅಂದರೆ ಆಲ್ರೆಡಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ನು ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತ ಅರ್ಥ. ಆಲ್ರೆಡಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ನಂಬರ್ ಏನಿದೆ, ಇದು RD ನಂಬರ್ ಏನಿದೆ, ಇದನ್ನು KE ಅವರು ತಾಳೆ ಹಾಕಿ ನೋಡಿಬಿಟ್ಟಿದ್ದಾರೆ. ಕಂಪೇರ್ ಮಾಡಿ ಎಸ್ ಅಂತ ಅಪ್ರೂವ್ ಕೊಟ್ಟುಬಿಟ್ಟಿದ್ದಾರೆ. ಕೊಟ್ಟಿಲ್ಲ ಅಂದರೂ ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. RD ನಂಬರ್ನ ಹಾಕೋದಕ್ಕೆ ಟೈಮನ್ನು ಕೊಟ್ಟಿದ್ದಾರೆ. ಸೊ ಈಗ RD ನಂಬರ್ನ ಕರೆಕ್ಟಾಗಿ ಹಾಕಿ. ಈಗ ಭಾಳಷ್ಟು ವಿದ್ಯಾರ್ಥಿಗಳು ಏನು ಕೇಳ್ತಾರೆ, ಸರ್ ಇಲ್ಲ ನಂದು ಆವಾಗ ಅಪ್ಲಿಕೇಶನ್ ಹಾಕಬೇಕಾದ್ರೆ RD ನಂಬರ್ ಇತ್ತು, ಅದನ್ನು ಹಾಕಿದ್ದೀವಿ, ಈಗ ಚೇಂಜ್ ಆಗಿರೋ RD ನಂಬರ್ನ ಹಾಕಬೇಕಾ? ಹೌದು ಮಕ್ಕಳೇ, ದಯವಿಟ್ಟು ತಿಳ್ಕೊಳ್ಳಿ. ನೀವೇನಾದರೂ ಹೊಸದಾಗಿ ಕಾಸ್ಟ್ ಸರ್ಟಿಫಿಕೇಟನ್ನು ಈ ಒಂದು ಅಪ್ಲಿಕೇಶನ್ ಫಾರ್ಮ್ ಹಾಕಿದ ಮೇಲೆ ಮಾಡಿಸಿದರೆ ಅಥವಾ HK ಸರ್ಟಿಫಿಕೇಟನ್ನು ಮಾಡಿಸಿದರೆ ದಯವಿಟ್ಟು RD ನಂಬರ್ನ ಹೊಸದಾಗಿ ಎಂಟ್ರಿ ಮಾಡಿ. ರೈಟ್? ಸೊ ಇದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಪ್ರತಿಯೊಬ್ಬರೂ ಕೂಡ RD ನಂಬರ್ನ ವೆರಿಫೈ ಮಾಡ್ಕೊಳ್ಳಿ. ಪ್ರತಿಯೊಬ್ಬರೂ ಕೂಡ ನಿಮ್ಮ ಸ್ಟಡಿ ಡೀಟೇಲ್ಸನ್ನು ವೆರಿಫೈ ಮಾಡ್ಕೊಳ್ಳಿ. RD ನಂಬರ್ನ ಏನಾದರೂ ರಾಂಗ್ ಹಾಕಿದರೆ, ಕರೆಕ್ಟ್ ಇರಲಿಲ್ಲ ಅಂದರೆ ಹಾಕಿ. ಗೊತ್ತಿರಲಿ, ಇಲ್ಲಿ ಯಾವುದೇ ರೀತಿ ಈಗ ಕಾಸ್ಟನ್ನು ಚೇಂಜ್ ಮಾಡೋದಕ್ಕೆ ಬರೋದಿಲ್ಲ. ಯಾಕಂದರೆ ಒಬ್ಬ ವಿದ್ಯಾರ್ಥಿ ಫೋನ್ ಮಾಡಿದೆ, ಸರ್ ನಂದು ಹಾಕಬೇಕಾದ್ರೆ 3B ಅಂತ ಹಾಕಿದೆ, ಬಟ್ ನನ್ನ ಹತ್ರ ಈಗ 2A ಇದೆ, ಏನು ಮಾಡಲಿ? ಗೊತ್ತಿರಲಿ, ಈಗ ಯಾವುದೇ ರೀತಿ ಕಾಸ್ಟನ್ನು ಚೇಂಜ್ ಮಾಡುವಂಥ ಅವಕಾಶವನ್ನು ಇಲ್ಲಿ ಮಾಡಿಕೊಟ್ಟಿಲ್ಲ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ರೈಟ್? ಸೊ ಇದಿಷ್ಟು ಇವತ್ತಿನ ವಿಡಿಯೋ. ಸೊ ಹೆಲ್ಪ್ ಆಯಿತು ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.